ನಮಸ್ಕಾರ ಸ್ನೇಹಿತರೆ. ಇವತ್ತು ದುಬೈ ಅಂದ್ರೆ ಶ್ರೀಮಂತಿಕೆ ಅಂದ್ರೆ ದುಬೈ. 80,000ಕ್ಕೂ ಅಧಿಕ ಮಿಲಿಯನೇರ್ಸ್ ವಾಸಿಸೋ ಜಗತ್ತಿನ ಅತಿ ಶ್ರೀಮಂತ ನಗರಗಳಲ್ಲಿ ಒಂದು. ಆದ್ರೆ ಸುಮಾರು 80 ವರ್ಷಗಳ ಹಿಂದೆ ಇದೇ ಶ್ರೀಮಂತ ದುಬೈ ಭಾರತದ ಭಾಗವಾಗೋದ್ರಿಂದ ಜಸ್ಟ್ ಮಿಸ್ ಆಯ್ತು ಅಂದ್ರೆ ನಂಬ್ತೀರಾ? ಇಲ್ಲಿ ಕೇವಲ ದುಬೈ ಮಾತ್ರ ಅಲ್ಲ, ದುಬೈ ನಗರವಿರೋ ಇಡೀ ಯುಎಇ, ಕತಾರ್, ಬಹ್ರೇನ್, ಕುವೈತ್, ಓಮನ್, ಈ ಇಡೀ ಗಲ್ಫೇ 1947ರಲ್ಲಿ ಭಾರತದ ಭಾಗವಾಗಬೇಕಿತ್ತು. ಒಂದು ಕಾಲದಲ್ಲಿ ಅಲ್ಲಿ ಭಾರತದ ರೂಪಾಯಿ ಚಲಾವಣೆಯಾಗ್ತಿತ್ತು. ಅರಬ್ ಜನ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಭಾರತದ ಪಾಸ್ಪೋರ್ಟ್ ಇಟ್ಕೊಂಡು ಹೋಗ್ತಿದ್ರು. ಇದನ್ನ ಊಹಿಸಿಕೊಳ್ಳೋದಕ್ಕೂ ಕಷ್ಟ ಅನ್ಸುತ್ತೆ. ಆದ್ರೆ ಅವತ್ತು ಒಂದೇ ಒಂದು ಮಿಸ್ಟೇಕ್ ನಿಂದ ಈ ಶ್ರೀಮಂತ ದೇಶ ನಮ್ಮ ಕೈ ತಪ್ಪಿ ಹೋಯ್ತು. ಹಾಗಾದ್ರೆ ಏನಿದು ಭಾರತ ದುಬೈ ನಂಟು? ಅಷ್ಟಕ್ಕೂ ದುಬೈ ಜೊತೆಗೆ ಗಲ್ಫ್ ರಾಷ್ಟ್ರಗಳು ಭಾರತದಿಂದ ದೂರ ಆಗಿದ್ದು ಯಾಕೆ? ಬನ್ನಿ ಇತಿಹಾಸದ ಪುಟದಲ್ಲಿ ಹುದುಗಿ ಹೋಗಿರೋ ಈ ರೋಚಕ ಅಧ್ಯಾಯವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಶ್ರೀಮಂತಿಕೆಯ ತವರು ದುಬೈ. ಸ್ನೇಹಿತರೆ, ದುಬೈ ಈ ಹೆಸರು ಕೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಅಲ್ಲಿನ ಗಗನಚುಂಬಿ ಕಟ್ಟಡಗಳು, ಐಷಾರಾಮಿ ಜೀವನ. ಇವತ್ತು ಜಗತ್ತಿನ ಯಾವುದೇ ಮೂಲೆಯ ಶ್ರೀಮಂತರನ್ನ ಕೇಳಿ, ಅವರ ಫೇವ್ರೆಟ್ ಡೆಸ್ಟಿನೇಷನ್ ದುಬೈ. ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಸೆಟಲ್ ಆಗ್ಬೇಕು ಅನ್ನೋದು ಕೋಟ್ಯಾಂತರ ಜನರ ಕನಸು. ಕೇವಲ ದುಬೈ ನಗರ ಒಂದ್ರಲ್ಲೇ 81,000ಕ್ಕೂ ಹೆಚ್ಚು ಮಿಲಿಯನೇರ್ಗಳಿದ್ದಾರೆ. ಜೊತೆಗೆ 20ಕ್ಕೂ ಹೆಚ್ಚು ಬಿಲಿಯನೇರ್ಗಳು ಇದನ್ನೇ ತಮ್ಮ ಮನೆ ಮಾಡ್ಕೊಂಡಿದ್ದಾರೆ. ಕೇವಲ ಇದೊಂದು ನಗರದ ಜಿಡಿಪಿ 232 ಯುನೈಟೆಡ್ ಅರಬ್ ಎಮಿರೇಟ್ಸ್ ದಿರ್ಹಾಮ್ ಇದೆ. ಅಂದ್ರೆ ಹತ್ರ 6 ಲಕ್ಷ ಕೋಟಿ. ಯುಎಇ ಜನರ ಕೈಲಿರೋ ಒಟ್ಟು ಖಾಸಗಿ ಸಂಪತ್ತು ಸರಿಸುಮಾರು $785 ಶತಕೋಟಿ. ಇಲ್ಲಿರೋ ಪ್ರತಿಯೊಬ್ಬ ವಯಸ್ಕನ ಸರಾಸರಿ ಸಂಪತ್ತು $1.47 ಲಕ್ಷ ಅಂದ್ರೆ $1.2 ಕೋಟಿ ರೂಪಾಯಿ. ಜೊತೆಗೆ ದುಬೈ ದೊಡ್ಡ ಬಿಸಿನೆಸ್ ಹಬ್. 4 ಲಕ್ಷಕ್ಕೂ ಹೆಚ್ಚು ಆಕ್ಟಿವ್ ಕಂಪನಿಗಳು ಇಲ್ಲಿ ರಿಜಿಸ್ಟರ್ ಆಗಿವೆ. ವರ್ಲ್ಡ್ ಕ್ಲಾಸ್ ಶಾಪಿಂಗ್, ಬ್ಯೂಟಿಫುಲ್ ಬೀಚ್ಗಳು ಮತ್ತೆ ಥ್ರಿಲ್ಲಿಂಗ್ ಡೆಸರ್ಟ್ ಸಫಾರಿ, ಹೀಗೆ ಎಲ್ಲಾ ತರದ ಟ್ರಾವೆಲರ್ಗಳಿಗೂ ಇದೊಂದು ಲಾರ್ಜರ್ ದ್ಯಾನ್ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಜಗತ್ತಿನಲ್ಲೇ ಅತಿ ಎತ್ತರದ ಬಿಲ್ಡಿಂಗ್ ಬುರ್ಜ್ ಖಲೀಫಾ, ಪಾಮ್ ಮರದ ರೀತಿಯಲ್ಲೇ ಮನುಷ್ಯರೇ ಸೃಷ್ಟಿಸಿರೋ ಪಾಮ್ ಜುಮೇರಾದಂತಹ ಕೃತಕ ದ್ವೀಪ, ಇವೆಲ್ಲವೂ ಜನರನ್ನ ಸೆಳೀತಿದೆ. ಜೊತೆಗೆ ದುಬೈ, ಒಮನ್ ದೇಶಗಳನ್ನ ನೋಡಿ. ಈ ಗಲ್ಫ್ ಭಾಗ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್. ಹಾರ್ಮುಜ್ ಈ ಒಂದು ಚೆಕ್ ಪಾಯಿಂಟ್ ಇಡೀ ಜಗತ್ತನ್ನೇ ನಡುಗಿಸ್ತಿದೆ. ಒಂದೇ ಒಂದು ಜಲಸಂಧಿ ಎಲ್ಲವನ್ನ ತಲೆ ಕೆಳಗ್ ಮಾಡ್ತಿದೆ. ಸೊ ಇಷ್ಟೆಲ್ಲ ಇರೋ ದೇಶಗಳು 1947ಕ್ಕಿಂತ ಮುಂಚೆ ಬ್ರಿಟಿಷ್ ಭಾರತದ ಆಡಳಿತದ ಅಡಿಯಲ್ಲಿತ್ತು. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋಕೆ ನಾವು ಸ್ವಲ್ಪ ಹಿಸ್ಟ್ರಿ ಕಡೆಗೆ ನೋಡ್ಬೇಕು. ಬ್ರಿಟಿಷ್ ಇಂಡಿಯಾ ಕೈಲಿತ್ತು ಇಡೀ ಗಲ್ಫ್. ಸ್ನೇಹಿತರೆ, ಅದು 1820ಕ್ಕೂ ಹಿಂದಿನ ಟೈಮ್. ಆಗ ಈ ಗಲ್ಫ್ ಪ್ರದೇಶಗಳು ಇವತ್ತಿನ ತರಹ ದುಬೈ, ಕತಾರ್, ಯೆಮೆನ್ ಅಂತ ಪ್ರತ್ಯೇಕ ದೇಶಗಳಾಗಿರ್ಲಿಲ್ಲ. ಈ ಇಡೀ ಪ್ರದೇಶವನ್ನ 3 ಪ್ರಬಲ ಸ್ಥಳೀಯ ಅರಬ್ ಬುಡಕಟ್ಟು ಸಾಮ್ರಾಜ್ಯಗಳು ಆಳ್ತಿದ್ವು. ಒಂದು ಖವಾಸಿಂ, ಈಗಿನ ಯುಎಇಯಲ್ಲಿ ಬರೋ ಶಾರ್ಜಾ ಮತ್ತು ರಾಸ್ ಅಲ್ ಖೈಮಾ ಇವರ ಕೇಂದ್ರವಾಗಿತ್ತು. ಈ ಕಡೆ ಬನಿಯಾಸ್ ಅನ್ನೋ ಸಾಮ್ರಾಜ್ಯ ಅಬುದಾಬಿ ಮತ್ತು ದುಬೈ ಇವರ ಕಂಟ್ರೋಲ್ ಮಾಡ್ತಿತ್ತು. ಇನ್ನೊಂದು ಆಲ್ಬುಸೈದ್ ಅಂತ, ಇವರು ಮಸ್ಕತ್ ಮತ್ತು ಒಮನ್ ಸುಲ್ತಾನರಾಗಿದ್ರು. ಆಗ ಮಸ್ಕತ್ ಮತ್ತು ಒಮನ್ ಬೇರೆ ಬೇರೆ ಪ್ರದೇಶಗಳಾಗಿದ್ವು. ಆದ್ರೆ ಸಮಸ್ಯೆ ಶುರುವಾಗಿದ್ದು ಎಲ್ಲಿ ಅಂದ್ರೆ, ಈ ಸಮುದ್ರದ ಮೇಲೆ ಹಿಡಿತ ಸಾಧಿಸಿದ್ದ ಖವಾಸಿಂ ಪಡೆಗಳು. ಯುರೋಪ್ನಿಂದ ಭಾರತಕ್ಕೆ ಬರ್ತಿದ್ದ ಹಾಗೆ ಭಾರತದಿಂದ ಯುರೋಪ್ಗೆ ಹೋಗ್ತಿದ್ದ ಬ್ರಿಟಿಷ್ ಹಡಗುಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದ್ರು. ಅವರ ವಾದ ಏನಂದ್ರೆ, ಇದು ನಮ್ಮ ಸಮುದ್ರ, ನಮ್ಮ ಪ್ರದೇಶ, ಇದನ್ನ ನಾವು ರಕ್ಷಣೆ ಮಾಡ್ತಿದೀವಿ ಅನ್ನೋದು. ಆದ್ರೆ ಬ್ರಿಟಿಷರ ಪಾಲಿಗೆ ಇದು ಅತಿ ದೊಡ್ಡ ಥ್ರೆಟ್ ಆಗಿತ್ತು. ಹೀಗೆ ಬಿಟ್ರೆ ನಮಗೆ ದೊಡ್ಡ ಲಾಸ್ ಆಗುತ್ತೆ ಅಂತ ಎಚ್ಚೆತ್ಕೊಂಡ ಬ್ರಿಟಿಷರು ಗಲ್ಫ್ ಮೇಲೆ ತಮ್ಮ ಕಂಟ್ರೋಲ್ ಸಾಧಿಸೋಕೆ ಮುಂದಾದ್ರು. ಇದರ ಪರಿಣಾಮವಾಗಿ ಕೆಲವು ಐತಿಹಾಸಿಕ ಒಪ್ಪಂದಗಳು ನಡೆದವು. 1820ರಲ್ಲಿ ಜನರಲ್ ಮ್ಯಾರಿಟೈಮ್ ಟ್ರೀಟಿ ನಡೆಯುತ್ತೆ. ಜೊತೆಗೆ ಮುಂದೆ ಪರ್ಪೆಚುವಲ್ ಮ್ಯಾರಿಟೈಮ್ ಟ್ರೂಸ್ ನಡೆಯುತ್ತೆ. ಇದರ ಪ್ರಕಾರ ಸಮುದ್ರದ ಮೇಲಿನ ಯುದ್ಧಗಳನ್ನ ಶಾಶ್ವತವಾಗಿ ಬ್ಯಾನ್ ಮಾಡಲಾಯಿತು. ಕೊನೆಗೆ 1892ರಲ್ಲಿ ಆದ ಎಕ್ಸ್ಕ್ಲೂಸಿವ್ ಅಗ್ರಿಮೆಂಟ್ ಇಡೀ ಇತಿಹಾಸವನ್ನೇ ಬದಲಾಯಿಸಿಬಿಡ್ತು. ಈ ಒಪ್ಪಂದದ ಪ್ರಕಾರ ಇಡೀ ಗಲ್ಫ್ ಪ್ರದೇಶದ ರಕ್ಷಣೆ ಮತ್ತು ವಿದೇಶಾಂಗ ನೀತಿ ಕಂಪ್ಲೀಟ್ ಆಗಿ ಬ್ರಿಟಿಷರ ಕೈ ಸೇರ್ತು. ಇಲ್ಲಿಂದ ಈ ಪ್ರದೇಶಗಳು ಕ್ರೂಷಿಯಲ್ ಸ್ಟೇಟ್ಸ್ ಅಂತ ಕರೆಸಿಕೊಂಡ್ವು. ಅಂದ್ರೆ ಇದು ಸಂಪೂರ್ಣವಾಗಿ ಬ್ರಿಟಿಷ್ ಕಂಟ್ರೋಲ್ಗೆ ಬಂದ್ವು. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಗಲ್ಫ್ ದೇಶಗಳನ್ನ ಕಂಟ್ರೋಲ್ ಮಾಡ್ತಿದ್ದು ಲಂಡನ್ ಇಂದ ಅಲ್ಲ, ಬದಲಾಗಿ ನಮ್ಮ ಭಾರತದಿಂದ. ದುಬೈನಲ್ಲಿ ಭಾರತದ ರೂಪಾಯಿ ಪಾಸ್ಪೋರ್ಟ್. ಹೌದು ಸ್ನೇಹಿತರೆ, ದಶಕಗಳ ಕಾಲ ಇಡೀ ಗಲ್ಫ್ ಪ್ರದೇಶವನ್ನ ಲಂಡನ್ನ ಬ್ರಿಟಿಷ್ ಸರ್ಕಾರ ನೇರವಾಗಿ ಆಳಲಿಲ್ಲ. ಬದಲಾಗಿ ಬ್ರಿಟಿಷ್ ಇಂಡಿಯನ್ ಎಂಪೈರ್ನ ಭಾಗವಾಗಿ ನಮ್ಮ ದೆಹಲಿಯಿಂದ ಆಡಳಿತ ನಡೆಯುತ್ತಿತ್ತು.
ನೀವು ಮ್ಯಾಪ್ನಲ್ಲಿ ನೋಡ್ತಿರ್ಬೋದು, ಇವತ್ತಿನ ಯೆಮೆನ್ನ ಏಡನ್ನಿಂದ ಹಿಡಿದು ಕುವೈತ್ವರೆಗೆ ಇಡೀ ಅರೇಬಿಯನ್ ಪ್ರದೇಶವನ್ನ ಆಳ್ತಿದ್ದು ದೆಹಲಿಯಲ್ಲಿ ಕೂರ್ತಿದ್ದ ವೈಸ್ರಾಯ್ ಆಫ್ ಇಂಡಿಯಾ. ಅಲ್ಲಿದ್ದ ಅರಬ್ ಪ್ರಾಂತ್ಯಗಳನ್ನ ನೋಡ್ಕೊಳ್ಳೋಕೆ ಇಂಡಿಯನ್ ಪೊಲಿಟಿಕಲ್ ಸರ್ವಿಸ್ನ ಅಧಿಕಾರಿಗಳು ಇದ್ರು. ಅಷ್ಟೇ ಅಲ್ಲ, ಇಲ್ಲಿ ಕರೆನ್ಸಿ ವಿಚಾರಕ್ಕೆ ಬಂದ್ರೆ ಅಲ್ಲಿನ ಅಧಿಕೃತ ಕರೆನ್ಸಿ ಇಂಡಿಯನ್ ರೂಪಿ ಆಗಿತ್ತು. ಮುಂಬೈ ಜೊತೆಗಿನ ಟ್ರೇಡ್ ಲಿಂಕ್ನಿಂದಾಗಿ ಇಡೀ ದುಬೈ ಮತ್ತು ಗಲ್ಫ್ ದೇಶಗಳು ಶತಮಾನಗಳ ಕಾಲ ಭಾರತೀಯ ರೂಪಾಯಿಯನ್ನೇ ಬಳಸ್ತಿದ್ವು. ಜೊತೆಗೆ ಬ್ರಿಟಿಷರು ತಂದಿದ್ದ 1889ರ ಇಂಟರ್ಪ್ರಿಟೇಷನ್ ಆಕ್ಟ್ ಪ್ರಕಾರ ಈ ಎಲ್ಲಾ ಗಲ್ಫ್ ಪ್ರಾಂತ್ಯಗಳನ್ನ ಕಾನೂನುಬದ್ಧವಾಗಿ ಭಾರತದ ಭಾಗ ಅಂತಲೇ ಘೋಷಣೆ ಮಾಡಲಾಗಿತ್ತು. ಸೊ ಅಲ್ಲಿ ಅರೇಬಿಯನ್ ಪೆನಿನ್ಸುಲಾದ 4/1 ಭಾಗ ನಮ್ಮ ಕಂಟ್ರೋಲ್ಗೆ ಬರ್ತಿತ್ತು. ಇನ್ನು ಇಂಟ್ರೆಸ್ಟಿಂಗ್ ವಿಷಯಗಳು ಇದೆ ಸ್ನೇಹಿತರೆ. ಇಲ್ಲಿ ನಮ್ಮ ಹೈದರಾಬಾದ್, ಮೈಸೂರು ತರ ಭಾರತದ ದೇಶಿ ಸಂಸ್ಥಾನಗಳ ಅಧಿಕೃತ ಪಟ್ಟಿಯಲ್ಲಿ ಅಬುದಾಬಿಯ ಹೆಸರು ಇತ್ತು. ಅಷ್ಟೇ ಅಲ್ಲ, ಅಂದಿನ ವೈಸ್ರಾಯ್ ಲಾರ್ಡ್ ಕರ್ಜನ್ ಒಮನ್ ದೇಶವನ್ನ ಕೂಡ ಬ್ರಿಟಿಷ್ ಭಾರತದ ಮತ್ತೊಂದು ದೇಶಿ ಸಂಸ್ಥಾನದಂತೆಯೇ ಪರಿಗಣಿಸಬೇಕು ಅಂತ ಪ್ರಸ್ತಾಪ ಇಟ್ಟಿದ್ದ. ಇನ್ನು ಮುಂದುವರಿತಾ ಹೋದ್ರೆ ಅಲ್ಲಿನ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಹೊಸ ವಿಷಯಗಳು ಸಿಗ್ತವೆ. ಅಂದು ಯೆಮೆನ್ನ ಏಡನ್ ಪ್ರಾಂತ್ಯ ಭಾರತದ ಬಾಂಬೆ ಪ್ರೆಸಿಡೆನ್ಸಿಯ ಅಡಿಯಲ್ಲಿ ಬರ್ತಿತ್ತು. ಅಲ್ಲಿನ ಜನರಿಗೆ ವಿತರಣೆ ಮಾಡ್ತಿದ್ದು ಇಂಡಿಯನ್ ಎಂಪೈರ್ ಪಾಸ್ಪೋರ್ಟ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಖ್ಯಾತ ಇತಿಹಾಸಕಾರ ಸ್ಯಾಮ್ ಡಾಲ್ರಿಂಪಲ್ ಇವರು ಭಾರತದಲ್ಲೇ ಜೀವನ ನಡೆಸ್ತಿದ್ದಾರೆ. ಇದರ ಬಗ್ಗೆನೇ ಇವರು ಶಾಟರ್ಡ್ ಲ್ಯಾಂಡ್ಸ್ ಅನ್ನೋ ಪುಸ್ತಕದಲ್ಲಿ ಕೂಡ ಬರ್ತಿದ್ದಾರೆ. ಅವರು ಬರ್ದಿರೋ ಪ್ರಕಾರ ಒಮ್ಮೆ ಯೆಮೆನ್ ಮೂಲದ ಜೂಯಿಷ್ ಮಹಿಳೆಯೊಬ್ಳು ಜೆರುಸಲೇಂಗೆ ವಲಸೆ ಹೋಗ್ಬೇಕಿತ್ತು. ಆಕೆ ಹುಟ್ಟಿದ್ದು ಸೌತ್ ಯೆಮೆನ್ನಲ್ಲಿ, ಆದ್ರೆ ಆಕೆ ಪ್ರಯಾಣ ಮಾಡಿದ್ದು ಭಾರತೀಯ ಪಾಸ್ಪೋರ್ಟ್ ಮೇಲೆ. ಕಾನೂನಿನ ಪ್ರಕಾರ ಆಕೆ ಓರ್ವ ಭಾರತೀಯ ಪ್ರಜೆ ಆಗಿದ್ರು. ಇದಕ್ಕೆ ದಾಖಲೆಗಳು ಇದೆ ನೋಡಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಇನ್ನು ಸ್ನೇಹಿತರೆ, 1931ರಲ್ಲಿ ಮಹಾತ್ಮ ಗಾಂಧೀಜಿಯವರು ಏಡನ್ಗೆ ಭೇಟಿ ಕೊಟ್ಟಿದ್ರು. ಆಗ ಅಲ್ಲಿನ ಎಷ್ಟೋ ಅರಬ್ ಯುವಕರು ತಮ್ಮನ್ನ ತಾವು ಭಾರತೀಯ ನ್ಯಾಷನಲಿಸ್ಟ್ಗಳು ಅಂತಲೇ ಕರೆದುಕೊಂಡಿದ್ರು. ಅಷ್ಟರ ಮಟ್ಟಿಗೆ ಗಲ್ಫ್ ಮತ್ತು ಭಾರತ ಕನೆಕ್ಟ್ ಆಗಿತ್ತು. 1947ರ ಟ್ವಿಸ್ಟ್, ಕೈ ತಪ್ಪಿದ ಬಂಗಾರದ ನಾಡು. ಹಾಗಾದ್ರೆ ಏನಾಯ್ತು? ಹೀಗೆ ದೆಹಲಿಯಿಂದ ಆಳಲ್ಪಡ್ತಿದ್ದ ಗಲ್ಫ್ಗೆ ಭಾರತದ ಜೊತೆಗಿನ ಕನೆಕ್ಷನ್ ಕಟ್ ಆಗಿದ್ದು ಯಾವಾಗ ಗೊತ್ತಾ? 1947ರಲ್ಲಿ. 1947 ಭಾರತವನ್ನ ಬಿಟ್ಟು ಹೋಗೋ ಸಮಯ ಬ್ರಿಟಿಷರಿಗೆ ಬಂದೇ ಬಿಡ್ತು. ಆಗ ಬ್ರಿಟಿಷರಿಗೆ ಒಂದು ತಲೆನೋವು ಶುರುವಾಯ್ತು. ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ ಸರಿ, ಆದ್ರೆ ಈ ಪರ್ಷಿಯನ್ ಗಲ್ಫ್ ದೇಶಗಳ ಕಥೆ ಏನು? ಅದನ್ನ ಯಾರಿಗೆ ಕೊಡ್ಬೇಕು? ಬ್ರಿಟಿಷ್ ಅಧಿಕಾರಿಗಳ ಮಟ್ಟದಲ್ಲಿ ಇದರ ಬಗ್ಗೆ ಒಂದು ಗಂಭೀರ ಚರ್ಚೆ ನಡೆಯಿತು. ಈ ಅರೇಬಿಯನ್ ಪ್ರದೇಶಗಳನ್ನ ಭಾರತಕ್ಕೆ ಬಿಟ್ಕೊಡ್ಬೇಕಾ ಅಥವಾ ಹೊಸದಾಗಿ ಹುಟ್ಟಿರೋ ಪಾಕಿಸ್ತಾನಕ್ಕೆ ಕೊಡ್ಬೇಕಾ? ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಭಾರತದ 500ಕ್ಕೂ ಹೆಚ್ಚು ದೇಶಿ ಸಂಸ್ಥಾನಗಳನ್ನ ಹೇಗೆ ಭಾರತದ ಒಕ್ಕೂಟಕ್ಕೆ ಸೇರಿಸಿದ್ರೋ ಅದೇ ರೀತಿ ಈ ಗಲ್ಫ್ ದೇಶಗಳನ್ನು ಭಾರತದ ಒಂದು ರಾಜ್ಯವಾಗಿ ಸೇರಿಸೋ ಅವಕಾಶ ಅಂದು ನಮ್ಮ ಮುಂದಿತ್ತು. ಆದ್ರೆ ಆಗ ನಮ್ಮ ಭಾರತೀಯ ನಾಯಕರು ಮತ್ತು ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಆಸಕ್ತಿ ತೋರಿಸಲಿಲ್ಲ. ನಮಗೆ ಸಿಗ್ಲಿ ಅನ್ನೋ ವಾದವನ್ನ ಕೂಡ ಮಾಡಲಿಲ್ಲ. ಇದರ ಬಗ್ಗೆ ತೆಹರಾನ್ನಲ್ಲಿದ್ದ ಬ್ರಿಟಿಷ್ ಡೆಲಿಗೇಷನ್ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿತ್ತು. ಭಾರತದವರು ಇದನ್ನ ತಗೊಳ್ಳೋಕೆ ನೋಡದೇ ಇರೋದನ್ನ ಸರ್ಪ್ರೈಸ್ ತರ ಕಂಡಿತ್ತು. ಆದ್ರೆ ಈ ಕಡೆ ಗಲ್ಫ್ ರೆಸಿಡೆಂಟ್ ಆಗಿದ್ದ ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹೇ ಅರಬ್ ಜನರ ಆಡಳಿತವನ್ನ ಭಾರತೀಯರು ಅಥವಾ ಪಾಕಿಸ್ತಾನಿಗಳಿಗೆ ವಹಿಸಿಕೊಡೋದು ಸರಿ ಹೊಂದಲ್ಲ ಅಂತ ಹೇಳ್ದ. ಕೊನೆಗೆ 1947ರ ಏಪ್ರಿಲ್ 1ರಂದು ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋ ಕೇವಲ ತಿಂಗಳುಗಳ ಮುಂಚೆ ಗಲ್ಫ್ ದೇಶಗಳನ್ನ ಅಧಿಕೃತವಾಗಿ ಭಾರತದ ಆಡಳಿತದಿಂದ ಪ್ರತ್ಯೇಕ ಮಾಡಲಾಯಿತು. ಒಂದ್ ವೇಳೆ ಈ ಸಣ್ಣ ಅಡ್ಮಿನಿಸ್ಟ್ರೇಟಿವ್ ಬದಲಾವಣೆ ಆಗದೆ ಹೋಗಿದ್ರೆ ಇವತ್ತು ದುಬೈ ಭಾರತದ ಒಂದು ರಾಜ್ಯವಾಗಿರ್ತಿತ್ತು. ಭಾರತ ಯಾಕೆ ನೋ ಅಂತು? ಈಗ ನಮ್ಮೆಲ್ಲರ ತಲೆಯಲ್ಲಿ ಬರೋ ಒಂದೇ ಪ್ರಶ್ನೆ, ಅಷ್ಟು ದೊಡ್ಡ ಪ್ರದೇಶವನ್ನ ಭಾರತ ಯಾಕೆ ಬೇಡ ಅಂದ್ರು? ಸ್ನೇಹಿತರೆ, ಇವತ್ತು ಕೂತ್ ನೋಡಿದ್ರೆ ಇದೊಂದು ದೊಡ್ಡ ಬ್ಲಂಡರ್ ಅಂತ ಅನಿಸ್ಬೋದು. ಆದ್ರೆ 1947ರ ಪರಿಸ್ಥಿತಿನೇ ಬೇರೆ ಇತ್ತು. ಭಾರತ ಈ ನಿರ್ಧಾರ ತೆಗೆದುಕೊಳ್ಳೋಕೆ ಅನೇಕ ಕಾರಣಗಳಿದ್ವು. ಆರ್ಥಿಕ ಹೊರೆ. ಇವತ್ತು ದುಬೈ ಅಂದ್ರೆ ಪೆಟ್ರೋಲ್, ದುಡ್ಡು. ಆದ್ರೆ 1940ರ ದಶಕದಲ್ಲಿ ಅಲ್ಲಿ ತೈಲ ಸಿಕ್ಕಿರ್ಲಿಲ್ಲ. ಅಲ್ಲಿ ಕಮರ್ಷಿಯಲ್ ಆಗಿ ತೈಲ ಉತ್ಪಾದನೆ ಶುರುವಾಗಿದೆ 1960ರ ದಶಕದಲ್ಲಿ. ಅದೊಂದು ಕೇವಲ ಬಂಜರು ಮರುಭೂಮಿಯಾಗಿತ್ತು. ಜೊತೆಗೆ ಅಲ್ಲಿನ ಜನರ ಮುಖ್ಯ ಕಸುಬು ಸಮುದ್ರದಲ್ಲಿ ಮುತ್ತುಗಳನ್ನ ಆಯೋದು, ಮೀನುಗಾರಿಕೆ ಮಾಡೋದು ಆಗಿತ್ತು. ಸೊ ಈಗ ನಾವು ನೋಡೋ ತರ ಶ್ರೀಮಂತ ದೇಶ ಆಗಿರ್ಲಿಲ್ಲ. ಇಲ್ಲಿ ಭಾರತಕ್ಕೆ ತನ್ನ ತಲೆನೋವೇ ಸಾಕಷ್ಟಿತ್ತು. ದೇಶದಲ್ಲಿ ದೊಡ್ಡ ಬಡತನ ಇತ್ತು. ಅಲ್ಲದೆ ಆಗ ಭಾರತ ವಿಭಜನೆಯಾಗ್ತಿತ್ತು. ಪಂಜಾಬ್ ಮತ್ತು ಬಂಗಾಳದಲ್ಲಿ ಭೀಕರ ಗಲಭೆಗಳು ನಡೀತಿದ್ವು. ಲಕ್ಷಾಂತರ ರೆಫ್ಯೂಜಿಗಳನ್ನ ನಿಭಾಯಿಸೋದೇ ನಮ್ಮ ನಾಯಕರಿಗೆ ದೊಡ್ಡ ಸವಾಲಾಗಿತ್ತು. ಈ ಹೊತ್ತಲ್ಲಿ 2000 ಕಿಲೋಮೀಟರ್ ದೂರದಲ್ಲಿರೋ ಒಂದು ಮರುಭೂಮಿಯನ್ನ ಸೇರಿಸಿಕೊಂಡು ಮತ್ತೊಂದು ತಲೆನೋವು ತಂದ್ಕೊಳ್ಳೋಕೆ ಭಾರತ ಸರ್ಕಾರ ಇಷ್ಟಪಡ್ಲಿಲ್ಲ. ಅಲ್ಲದೆ ಇಲ್ಲಿ ಭಾರತದೇ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬ್ರಿಟಿಷರಿಗೂ ಇಲ್ಲಿ ಭಾರತಕ್ಕೆ ದುಬೈಯನ್ನ ಕೊಡೋಕೆ ಪೂರ್ತಿ ಮನ್ಸಿರ್ಲಿಲ್ಲ. ಯಾಕಂದ್ರೆ ಸೌದಿ ಮತ್ತು ಒಟೋಮನ್ ಭಯ.
ಅದುವರೆಗೂ ಈ ಗಲ್ಫ್ ಪ್ರದೇಶ ಬ್ರಿಟಿಷ್ ಇಂಡಿಯಾದ ಆಡಳಿತದಲ್ಲಿದೆ ಅನ್ನೋದನ್ನ ಬ್ರಿಟಿಷರು ಜಗತ್ತಿಗೆ ಸೀಕ್ರೆಟ್ ಆಗಿ ಇಟ್ಟಿದ್ರು. ಯಾಕಂದ್ರೆ ಇದು ಗೊತ್ತಾದ್ರೆ ಒಟ್ಟೋಮನ್ ಟರ್ಕರ ಸಾಮ್ರಾಜ್ಯ ಮತ್ತು ಸೌದಿಗಳು ಬ್ರಿಟಿಷರ ವಿರುದ್ಧ ಸಿಡಿದೇಳ್ತಾರೆ ಅನ್ನೋ ಭಯ ಅವರಿಗಿತ್ತು. ಸೊ ಇದನ್ನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಬ್ರಿಟಿಷರು ನಿರ್ಧಾರ ಮಾಡಿದ್ರು. ಹೀಗೆ ಕೇವಲ ಒಂದು ಸಣ್ಣ ಆಡಳಿತಾತ್ಮಕ ಬದಲಾವಣೆ ಅಂದು ಆಗದೆ ಹೋಗಿದ್ದಿದ್ರೆ ಇವತ್ತಿನ ದುಬೈ, ಶಾರ್ಜಾ, ಅಬುದಾಬಿ ಎಲ್ಲಾನು ಭಾರತದ ನಕ್ಷೆಯ ಒಳಗಿರ್ತಿತ್ತು. ಪಾಸ್ಪೋರ್ಟ್ ಇಲ್ಲದೆ ನಾವು ದುಬೈಗೆ ಹೋಗೋ ಅವಕಾಶ, ಅಲ್ಲಿನ $1 ಬಿಲಿಯನ್ ಆಯಿಲ್ ಎಕಾನಮಿ ನೇರವಾಗಿ ಭಾರತದ ಪಾಲಿಗಿರ್ತಿತ್ತು. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.